ಇದು ಮಾತ್ರ ಬರೀ ಹೋರಾಟ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಸರ್ಕಾರವನ್ನ ಕಿತ್ತೋಗ್ಲಿಕ್ಕೆ ನಾವು ಯುವಜನರಿಗೆ, ವಿದ್ಯಾರ್ಥಿಗಳಿಗೆ, ಜನಸಮುದಾಯಕ್ಕೆ ಕರೆಯನ್ನು ಕೊಡ್ತಕ್ಕಂಥ ಎಲ್ಲ ಕೆಲಸವಾದ ಹೋರಾಟ ನಡೀಬೇಕಾಗಿತ್ತು. ಧರ್ಮಾಧಾರಿತ ರಾಜಕೀಯ ಅವರಿಗೆ ಇಂಪಾರ್ಟೆಂಟ್ ಆಗಿದೆ ವಿನಃ ಜನರ ಸಮಸ್ಯೆಗಳ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಇವತ್ತು ಏನು ಸೆಂಟರ್ ಮಂತ್ರಿ ದೊಡ್ಡ ನಮ್ಮನೆ ಹೋರಾಟ ನಡೀತಾ ಇದೆಯಾ ಅದನ್ನು ನಾವು ಬೆಂಬಲಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ಸಹ ಬರುವ ದಿನಗಳಲ್ಲಿ ಆ ಸಂದರ್ಭದಲ್ಲೂ ಸಹ ದೊಡ್ಡ ಮಟ್ಟದ ಹೋರಾಟಗಳನ್ನು ಹಮ್ಮಿಕೊಳ್ಳುವಂತೆ ಹೇಳ್ತಾ ನವದೆಹಲಿ ಮಾನ್ಯರೇ, ವಿಷಯ ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಅಮರಣ ಅಂತ ಉಪವಾಸ ಕುಳಿತಿರುವ ಸೋನಂ ವಾಂಗ್ಚುಕ್ ಅವರ ಬಂಧನ ವಿರೋಧಿಸಿ 2026 ನೀಟ್ ಪೇಪರ್ ಲೀಕ್ ಆಗಿದೆ. ಅದರ ರೆಸ್ಪಾನ್ಸಿಬಿಲಿಟಿ ಮತ್ತು ಅಕೌಂಟಬಿಲಿಟಿನ ಯಾರೂ ತಗೋತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟ್ರಿ ಅವರು ರಿಸೈನ್ ಮಾಡಬೇಕು. ಅವ್ರ ತಪ್ಪನ್ನು ಒಪ್ಕೊಂಡು ಅದನ್ನು ಸರಿ ಮಾಡೋದು, ಅಥವಾ ಅವ್ರಿಗಾಗಲ್ಲ ಅಂದರೆ ಅದನ್ನ ರಿಸೈನ್ ಮಾಡಬೇಕು ಪೋಸ್ಟನ್ನು. ಅವರೊಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಮತ್ತು ಈ ನೀಟ್ ಪೇಪರ್ ಲೀಕ್ ಆಗೋದು ಅಥವಾ ಬೇರೆ ಬೇರೆ ಏನೇನೆಲ್ಲ ಸಮಸ್ಯೆ ಎಲ್ಲ ನಡೀತಿದೆಯಾ ಇದೆಲ್ಲ ಅದು ಒಂದು ಸಿಂಪ್ಟಮ್ ರೀತಿ. ಮೇನ್ ಸ್ಟ್ರಕ್ಚರಲ್ಲೇ ಪ್ರಾಬ್ಲಮ್ ಇದೆ. ಅದೊಂದು ಈ ಕ್ಯಾಪಿಟಲಿಸಮಿಂದ ಬರೋ ಅಂಥ ಅದೊಂದು ಸಿಂಪ್ಟಮ್ ಅಷ್ಟೇ. ಎಲ್ಲ ಏನೇನೆಲ್ಲ ನಡೀತಾ ಇದೆಯೋ ಎಲ್ಲ ಕೆಲಸಗಳು ಪ್ರಾಫಿಟ್ ಓರಿಯೆಂಟೆಡ್ ಆದಾಗ ಹೀಗಾಗುತ್ತೆ. ಸೋನಂ ವಾಂಗ್ಚುಕ್ನವರು 20 ದಿನಗಳಿಂದ ಉಪವಾಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಇನ್ನೂ ತುಂಬ ಸ್ಟೂಡೆಂಟ್ ಆರ್ಗನೈಸೇಷನ್ ಲೀಡರ್ಸ್ ಕೂಡ ಉಪವಾಸ ಮಾಡ್ತಾ ಇದ್ದಾರೆ. ಉಪವಾಸ 1-2 ದಿನ ಇರೋದೇನೆ ಕಷ್ಟ, ಅಷ್ಟು ದಿನಗಳಿಂದ ಮಾಡ್ತಿದ್ದಾರೆ. ಅವರು BP, ಬ್ಲಡ್ ಪ್ರೆಷರ್ ಕೌಂಟು ಮತ್ತು ಗ್ಲೂಕೋಸ್ ಇಂಡೆಕ್ಸ್ ಎಲ್ಲವೂ ಕಮ್ಮಿ ಆಗಿದ್ರೂ ಯಾವುದೇ ರೆಸ್ಪಾನ್ಸ್ ಗೌರ್ಮೆಂಟ್ ಮಾಡ್ತಾ ಇಲ್ಲ. ಇದೊಂದು ಕ್ರೌರ್ಯ. ಇದರಿಂದ ಗೊತ್ತಾಗೋದು ನಮ್ಮ ಡೆಮೋಕ್ರಸಿ ಎಷ್ಟು ಹಾಳಾಗಿದೆ ಅಂತ. ಒಂದು ಸ್ಟೂಡೆಂಟ್ ಪ್ರೊಟೆಸ್ಟಿಗೆ ಅವರು ಸಪೋರ್ಟ್ ಮಾಡೋಕ್ಕಾಗಲ್ಲ ಅಥವಾ ಅದಕ್ಕೊಂದು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಪ್ರೊಟೆಸ್ಟನ್ನು ತಡೀತಾರೆ, ಅದು ಪೀಸ್ಫುಲ್ ಪ್ರೊಟೆಸ್ಟನ್ನು ತಡೀತಾರೆ ಅಂದರೆ ಡೆಮೋಕ್ರಸಿಯಿಂದ ಇದು ಅಥಾರಿಟೇರಿಯನ್ ಕಡೆ ಹೋಗ್ತಾ ಇದೆ ಅಂತ ಅರ್ಥ. ಅಹರ್ನಿಶ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.